ಸಿಎಂ ಜೊತೆ ಬಹಳ ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರ ಅಮೆರಿಕ ಜೊತೆ ಏನು ಒಪ್ಪಂದ ಆಗಿದೆ ಆ ಒಪ್ಪಂದದಿಂದ ರೈತರ ಮೇಲೆ ಕಾರ್ಮಿಕರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಆ ಹಿನ್ನೆಲೆಯಲ್ಲಿ ವಿಜಿ ರಾಮ್ಜಿ ಕಾಯ್ದೆ ಏನು ರದ್ದು ಮಾಡಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ನೀವು ನಿರ್ಣಯ ಮಾಡಿದಿರಿ. ಅದೇ ರೀತಿ ರೈತರಿಗೆ ಮಾರಕವಾದಂತಹ ಕಾಯ್ದೆನೂ ಕೂಡ ನಿರ್ಣಯ ಮಾಡಬೇಕು ಅಂತ ಹೇಳಿ ಒಂದನೇದು. ಎರಡನೇದು, ಎಲ್ಲ ಬೆಳೆಗಳು ಕುಸಿದಾಗ ಏನು ಖರೀದಿ ಕೇಂದ್ರಕ್ಕೆ 10,000 ಆವರ್ತ ನಿಧಿಯನ್ನು ತೆಗೆದಿಡಬೇಕು ಅಂತಕ್ಕಂಥದ್ದು, 10,000 ಕೋಟಿ ಆವರ್ತ ನಿಧಿ ತೆಗೆದಿಟ್ಟು ಸಣ್ಣ ರೈತರು, ಅತಿ ಸಣ್ಣ ರೈತರು ಮಾರಾಟ ಮಾಡಿದ ಮೇಲೆ ನಾವು ಏನು ಅವಕಾಶ ಮಾಡ್ತಾ ಇದ್ರು ಖರೀದಿ ಮಾಡ್ತೀರಿ, ಅದಾಗಬಾರದು ಅಂತಕ್ಕಂಥದ್ದು ಒಂದು. ಆಮೇಲೆ ಇವತ್ತು ಬಗರುಕುಂ ಜಮೀನ್ದಾರರಿಗೆ ಸಾಗುವಳಿ ಚೀಟಿನ ಸಂಪೂರ್ಣವಾಗಿ ಸಾಮೂಹಿಕ ರದ್ದು ಮಾಡಿದರೆ, ಅದು ರದ್ದು ಮಾಡಬಾರದು. ಏನು ಸಮಗ್ರ ಕೃಷಿ ಯೋಜನೆ, ನಾವೇನಿವತ್ತು ಬಂಡವಾಳಶಾಹಿಗಳಿಗೆ ವಿರುದ್ಧವಾಗಿ ಏನಾದ್ರು ರೈತರು ನಾವು ಬದುಕಬೇಕು ಅಂತ ಹೇಳಿದ್ರೆ ಸಮಗ್ರ ಕೃಷಿ ಯೋಜನೆನ ಒಂದು ಯೂನಿಟ್ ಅಂತ ಮಾಡಿ ಆ ಯೂನಿಟ್ಗೆ ₹10 ಸಬ್ಸಿಡಿ ಕೊಡಬೇಕು. ಆಮೇಲೆ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಹೆಚ್ಚು ಹಣವನ್ನು ಮೀಸಲಿಡಬೇಕು ಅಂತಕ್ಕಂಥ ವಿಚಾರವನ್ನ ಇನ್ನೂ ಸಮಗ್ರ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲವು ವಿಚಾರಗಳನ್ನು ಕೂಡ ನಾವು ಇವತ್ತು ಮಹಿಳೆಯರ ಬಗ್ಗೆ ವಿಶೇಷವಾಗಿ, ರೈತರ ಬಗ್ಗೆ ವಿಶೇಷವಾದಂಥ, ಆಮೇಲೆ ಸಬ್ಸಿಡಿ ಹೆಚ್ಚು ಮಾಡಬೇಕು, ಸಬ್ಸಿಡಿ ದುರುಪಯೋಗವನ್ನು ತಡಿಬೇಕು. ಇವತ್ತು ತೋಟಗಾರಿಕೆ ಇಲಾಖೆ, ವ್ಯವಸಾಯ ಇಲಾಖೆಯಲ್ಲಿ ಸಬ್ಸಿಡಿಗಳು ದುರುಪಯೋಗ ಆಗ್ತಾ ಇದ್ದಾವೆ. ದುರುಪಯೋಗ ಆಗ್ತಕ್ಕಂಥದನ್ನ ತಡಿಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಜಾರಿ ತರ್ತೀವಿ ಅಂತ ಹೇಳಿದ್ದಾರೆ. ನಾವು ಕಾದು ನೋಡ್ತಾ ಇದ್ದೀವಿ. ಈ ಸರಿ ಬಡ್ಜೆಟ್ ಕೃಷಿಕರು ಬಹಳ ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ. ಕೃಷಿಕರ ಕೇಂದ್ರಿತವಾದಂತ ಅವ್ರ ಮೇಲೆತ್ತೋ ಕೆಲಸ ಮಾಡಬೇಕು ಅಂತ ನಾವು ಎಲ್ಲರೂ ರೈತ ಸಂಘಟನೆಗಳು ಒತ್ತಾಯ ಮಾಡಿದ್ದೀವಿ. ಸಣ್ಣ ನೀರಾವರಿ ಒತ್ತು ಕೊಡಬೇಕು, ಮತ್ತೆ ನೇರವಾಗಿ ಪಡಿತರವನ್ನ ರೈತರಿಂದಲೇ PDS ಸಿಸ್ಟಮ್ ಕೊಡ್ಕೋಬೇಕು. ಈ ತರದ್ದು ಒಂದು 20-25 ಅಂಶಗಳನ್ನ ನಾವು ಮುಖ್ಯಮಂತ್ರಿಗಳ ಮುಂದೆ ಹೇಳಿದೀವಿ. ಈ ಸಾಲಿನ ಬಡ್ಜೆಟ್ ಕೃಷಿ ಪರವಾಗಿ ಇರಬೇಕು ಅಂತ ನಾವು ಒತ್ತಾಯ ಮಾಡಿದೀವಿ. ಅದು ಪೂರಕವಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. ಇವತ್ತು ಬೀಜೋತ್ಪಾದನೆ ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ಹೋಗ್ತಾ ಇದೆ. ವಿಶೇಷವಾಗಿ ಬೀಜೋತ್ಪಾದನೆಯನ್ನ ರೈತರೇ ಮಾಡಬೇಕನ್ನೋ ದೃಷ್ಟಿಯಿಂದ ರೈತರಿಗೆ ವಿಶೇಷವಾದ ಅನುಕೂಲ ಮಾಡಬೇಕು. ಈ ಬಜೆಟ್ನಲ್ಲಿ ರಿಯಾಯಿತಿ ದರದಲ್ಲಿ ಬೀಜ ಒದಗಿಸಬೇಕು ಮತ್ತು ಇನ್ಸ್ಪೆಕ್ಷನ್ ಚಾರ್ಜ್ ಹಾಕಬಾರದು ಮತ್ತು ಪ್ರೊಕ್ಯೂರ್ಮೆಂಟ್ ರೇಟ್ ಜಾಸ್ತಿ ಮಾಡಬೇಕಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಜೊತೆಗೆ ಈಗಾಗಲೇ ರೈತರಿಂದ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದಾರೆ ವಿವಿಧ ಉದ್ದೇಶಕ್ಕಾಗಿ, ಅದು ಇನ್ನೂ ಪರಿಹಾರ ಕೊಟ್ಟಿಲ್ಲ. ಆ ಪರಿಹಾರ ಕೊಡಬೇಕಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡಿದ್ದೀವಿ. ಬೀದರ್ನಲ್ಲಿ ಕಾರಂಜಾ ಯೋಜನೆಗೆ ಇನ್ನೂ ಏನಂದ್ರೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಉದ್ದೇಶಕ್ಕೆ ಭೂಮಿ ಸ್ವಾಧೀನಪಡಿಸಿಕೊಂಡವರಿಗೆ ಭೂಮಿ ಪರಿಹಾರ ಕೊಡಬೇಕಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಮತ್ತು ಕೊಪ್ಪಳದಲ್ಲಿ ಏನು ತುಂಗಭದ್ರಾ ಜಲಾಶಯ ಇವತ್ತು ಮಲಿನ ಆಗ್ತಾ ಇದೆ, ಅಲ್ಲಿ ಸುತ್ತಮುತ್ತ ಸುಮಾರು 100 ಕಾರ್ಖಾನೆಗಳು ಉಗುಳ್ತಕ್ಕಂತ ಹೊಗೆಯಿಂದ ನೀರು ಮಲಿನ ಆಗಿದೆ. ಅಲ್ಲಿ ಬಾಲ್ಡೌಟಕ್ಕೆ ಮತ್ತೆ ಅನುಮತಿ ಕೊಡಬಾರದು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಎಲ್ಲ ಅಂಶಗಳನ್ನ ಗಂಭೀರವಾಗಿ ಆಲಿಸಿದ್ದಾರೆ. ಏನ್ ಮಾಡ್ತಾರೆ ಮುಂದೆ ನೋಡಬೇಕು. ಇಲ್ಲ ಅಂದ್ರೆ ಅನಿವಾರ್ಯವಾಗಿ ಮತ್ತೆ ನಾವು ಒತ್ತಡ ತಂತ್ರವನ್ನು ಅನುಸರಿಸಬೇಕಾಗ್ತದೆ ಅಂತಕ್ಕಂಥ ಅಂಶವನ್ನು ಈ ಸರ್ಕಾರಕ್ಕೆ ಹೇಳಿದ್ದೀವಿ. ಕಳೆದ ಕೆಲವು ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರಿಗೆ ₹100 ಹೆಚ್ಚಳ ಮಾಡಿದ್ರು. ಸರ್ಕಾರದಿಂದ ₹50, ಕಾರ್ಖಾನೆಗಳಿಂದ ₹50 ಅಂತ. ಅವರು ಸರ್ಕಾರ ನಿಗದಿ ಮಾಡಿದಂತ ಹೆಚ್ಚುವರಿ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಮತ್ತು ಕಬ್ಬಿನ SAP ಕಾಯ್ದೆಯನ್ನ ಸ್ವಲ್ಪ ಬಲಪಡಿಸಬೇಕು ಮತ್ತು ಏನು ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಅದನ್ನು ತಪ್ಪಿಸಲಿಕ್ಕೆ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿದೀವಿ. ಕರ್ನಾಟಕ ರಾಜ್ಯದಲ್ಲೇ ಆತ್ಮಹತ್ಯೆ ಇಡೀ ದೇಶದಲ್ಲಿ 2ನೇ ಸ್ಥಾನ ಪಡೆದಿದೆ. ಇದನ್ನು ತಡೆಗಟ್ಟಲಿಕ್ಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿದೀವಿ. ಮತ್ತು ಈಗೇನು ಈ ಬೆಳೆ ವಿಮೆ ಪದ್ಧತಿಯಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ವಿಚಾರ ಹೇಳಿದೀವಿ. ಈಗ ಎಲ್ಲ ರೈತ ಮುಖಂಡರು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇವೆ. ಅವರು ಬಜೆಟ್ ಅಲ್ಲಿ ಏನ್ ಮಂಡನೆ ಮಾಡ್ತಾರೆ ಕಾದು ನೋಡ್ತೀವಿ. ಮೆಕ್ಕೆಜೋಳಗಳನ್ನ ಬೆಳೆದಿದ್ದಾರೆ. ಖರೀದಿ ಕೇಂದ್ರಗಳು ಜಿಲ್ಲಾವಾರು ನಡೀಬೇಕು. ಇವತ್ತು ಏನಾಗಿದೆ
ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದಾಗ ಮಾತ್ರ ಇವತ್ತು ತಾಲೂಕು ಮಟ್ಟದ ಗ್ರಾಮದಿಂದ ಅಲ್ಲಿ ಬರ್ಲಿಕ್ಕೆ ಅನುಕೂಲ ಆಗ್ತಿದೆ. ಹಿರೇಕೆರೂರಲ್ಲಿ ತೆಗೆದಿರೋದ್ರಿಂದ ಹಾವೇರಿ ಜಿಲ್ಲೆಯಲ್ಲಿ 100-120 ಕಿಲೋಮೀಟರ್ ದೂರ ಹೋಗುವಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಮುಖ್ಯಮಂತ್ರಿಗಳು ಹತ್ರ ನಾವು ಮಾತಾಡಕ್ಕಾಗಿಲ್ಲ. ಆದ್ರೆ ಮತ್ತೆ ನೀರಿಗೆ 15 ದಿವಸಕ್ಕೊಮ್ಮೆ ಕುಡಿಯೋ ನೀರು ಬಿಡ್ತಾ ಇದ್ದಾರೆ. ನೀರಾವರಿ ಯೋಜನೆ ಅಂತೂ ಹಾವೇರಿಲಿ ಇಲ್ಲೇ ಇಲ್ಲ. 7 ಜನ ಶಾಸಕರಿದ್ರು ಕೂಡ ನೀರಾವರಿ ಯೋಜನೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸುಮ್ಮನೆ ಸಭೆಗಳು ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗೇನು 7 ಜನ ಶಾಸಕರು 1000 ದಿನಗಳ ಒಂದು ಸಾಧನಾ ಸಮಾವೇಶ ಮಾಡಿದ್ರು ಕೂಡ ನಮಗೆ ಖುಷಿ ಇದೆ. ಮುಖ್ಯಮಂತ್ರಿಗಳಲ್ಲಿ ನಮಗೆ ಒಂದು ವಿಶ್ವಾಸ ಇದೆ. ಆದ್ರೆ ಆಯಾ ತಾಲೂಕುಗಳ ಶಾಸಕರುಗಳು ಎಂಪಿಗಳು ನೀರಾವರಿ ಯೋಜನೆ ಬಗ್ಗೆ ಯೋಚನೆ ಮಾಡಿದ್ರೆ ರೈತರಿಗೆ ಸಾಲ ಕೊಡೋ ಅವಶ್ಯಕತೆ ಅವ್ರಿಗಿಲ್ಲ. ನಾವೇ ಅವರಿಗೆ ಸಾಲ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತೀನಿ. 5 ಲಕ್ಷದ ಒಳಗಿನ ಏನು ಸಾಲ ತಗೊಂಡಿದ್ದಾರೆ ರೈತರು ಅದನ್ನ ಮನ್ನಾ ಮಾಡೋ ಅಂತ ಸರ್ಕಾರ ಮುಂದಿನ ದಿನಗಳಲ್ಲಿ ಬರಬೇಕು. ಈಗ ಸಾಲಗಳು ಏನು ವಿಧವೆಯರಿದ್ದಾರೆ ಅವರಿಗೆ ಸಿಂಗಲ್ ಪೇರೆಂಟ್ಸ್ ಅಂತ ಹೇಳಿ ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಾ ಇಲ್ಲ. ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನ ಬಜೆಟ್ ಅಲ್ಲಿ ಇದು ಮಾಡ್ಕೊಂಡ್ಬಿಟ್ಟು ನಮಗೆ ಸಾಲ ಸೌಲಭ್ಯಗಳನ್ನ ಸಿಗೋಂತ ಕೆಲಸ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಕೃಷಿ ಉಪಕರಣಗಳನ್ನ ಏನ್ ಭಾಗ್ಯಗಳು ಕೊಡ್ತಾರೆ ಅದೇ ತರ ಫ್ರೀಯಾಗಿ ಕೊಟ್ರೆ ರೈತ ಮಹಿಳೆಯರಿಗೆ ಇವತ್ತು ಅನುಕೂಲ ಆಗ್ತದೆ ಅಂತೇಳಿ ಈ ಬಜೆಟ್ ಅಲ್ಲಿ ನಮ್ಮ ಮಹಿಳೆಯರಿಗೆ ಬೇಡಿಕೆ ಇದೆ. ಯಾಕಂದ್ರೆ 116 ದಿನ PPT ಹೋರಾಟ ಮಾಡಿದ್ವಿ, ವೈದ್ಯಕೀಯ ಕಾಲೇಜು ಹೋರಾಟ ಮಾಡಿತ್ತು. ಆ ಹೋರಾಟದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಬಂದು ಘೋಷಣೆ ಮಾಡಿದ್ರು ಈ ಬಜೆಟ್ ನಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಲೇಬೇಕು. ಯಾಕಂದ್ರೆ ಮೊನ್ನೆ CM ಅವರು ಮೊನ್ನೆ ಬಿಜಾಪುರ ಜಿಲ್ಲೆ ಬಂದಾಗ ನಾವು ಮನವಿ ಕೊಡಬೇಕಂದ್ರೆ ಮನವಿ ಕೊಡಕ್ಕೂ ಅವಕಾಶ ಕೊಡಲಿಲ್ಲ ಮಾನ್ಯ ಉಸ್ತುವಾರಿ ಮಿನಿಸ್ಟ್ರು. ಹಾಗಾಗಿ ನಾವು ಯಾಕಂದ್ರೆ ರೈತ ಹೋರಾಟಗಾರರು ಬೇಜಾರು ವ್ಯಕ್ತಪಡಿಸ್ತದೆ. ಯಾಕಂದ್ರೆ ನಾವು ಸಮಯ ಇಲ್ಲಿ ಬಂದಿದೀವಪ್ಪ ಅಂತಂದ್ರೆ ಎದಕ್ಕೆ ಬಂದೀವಿ, ಯಾವ ವಿಚಾರಕ್ಕೆ ಬಂದೀವಿ, ನಮ್ಮ ಬಿಜಾಪುರದ 100 ಸಮಸ್ಯೆಗಳಿವೆ. ಕಾಲುವೆಗಳು, ನೀರಾವರಿ ಇಲ್ಲ, ನೀರಾವರಿ ಯೋಜನೆಗಳು ಬೇಕಾಗಿದೆ ನಮ್ಮಲ್ಲಿ. ಮತ್ತೆ 13 ತಾಲೂಕುಗಳು ಇವೆ. ಹೊಸದಾಗಿ 7 ತಾಲೂಕು ಘೋಷಣೆ ಮಾಡಿದೆ. ಆಯಾ ತಾಲೂಕುಗಳು ಯಾವ ಕಚೇರಿಗಳೂ ಇಲ್ಲ. ನಾವು ಆ ಕಚೇರಿಗಳನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಸರ್ಕಾರ ಬಜೆಟ್ ನಲ್ಲಿ. ಅದನ್ನೆಲ್ಲ ಬೇಡಿಕೆ ಇದ್ದು ನಮ್ಮ ಆ ಬಿಜಾಪುರ ಜಿಲ್ಲೆ ನಮ್ಮ ಬೇಡಿಕೆಯನ್ನು ತಾವು ಸಮರ್ಥಿಸಿಲ್ಲ ಅಂತ ನಾನು ನನ್ನ ಮನೋಭಾವನದಲ್ಲಿ ನಾನು ವಿಷಾದ ಪಡಿಸ್ತಾ ಇದ್ದೇನೆ. ಬಯಲುಸೀಮೆಯ ಭದ್ರಾ ಮೇಲ್ದಂಡೆ ಯೋಜನೆಗೆ ಕನಿಷ್ಠ 5,000 ಕೋಟಿ ರೂಪಾಯಿ ಮೀಸಲಿಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ವಿ. ಅದೇ ರೀತಿ ಹಿರಿಯೂರಿನಾಗಿರುವಂತ ವಾಣಿ ವಿಲಾಸ ಸಹಕಾರ ಸಕ್ಕರೆ ಕಾರ್ಖಾನೆ ಅತಿ ದೊಡ್ಡ ಕಾರ್ಖಾನೆ, ಭಾರತ ದೇಶದಲ್ಲೇ ಅತಿ ದೊಡ್ಡ ಕಾರ್ಖಾನೆ ಯಾವ್ದಾದ್ರೆ ವಾಣಿ ವಿಲಾಸ ಸಹಕಾರ ಸಕ್ಕರೆ ಕಾರ್ಖಾನೆ. ಇದು ಲಿಕ್ವಿಡೇಷನ್ ಆಗಿ ಸಮಾಪನಗೊಂಡು ಸುಮಾರು 22 ವರ್ಷ ಆಯ್ತು. ಅದನ್ನ ಪುನರ್ ಪ್ರಾರಂಭ ಮಾಡಬೇಕಂತೇಳಿ ನಾವು ಸರ್ಕಾರನ ಒತ್ತಾಯ ಮಾಡಿದ್ವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.